ನನಗೆ ಗೊತ್ತಿಲ್ಲಪ್ಪ, ಎತ್ತು ಹೊಳೆ ಎಲ್ಲೈತೆ ಗೊತ್ತಿಲ್ಲ. ನೋಡಬೇಕೆಂದ್ರೆ ಆ ಎತ್ತು ಹೊಳೆ ಏನೇನಾಗುತ್ತೆ, ಎಲ್ಲೆಲ್ಲಿ ಗಾಡಿ ಆ ಎತ್ತು ಹೊಳೆ ನೀನು ಹೇಳ್ಬೇಕಪ್ಪ ಅದೇನು ಅಂತ. ಈಗ ನಮ್ಮ ಹತ್ರ ಹಳೆ ಎತ್ತಿನ ಗಾಡಿ ಇತ್ತು, ಈಗ ಎತ್ತಿನ ಗಾಡಿ ಇಲ್ಲ. ಅದಕ್ಕೆ ಹುಡುಕ್ತಾ ಇದ್ದೀನಿ, ಅಲ್ಲಿ ಹೋಗಿ ನೋಡ್ಕೆ ಬರಲ್ಲ ಎತ್ತಿನ ಗಾಡಿ ಅಂತ ಹೇಳಿ. ಟೈಮ್ ಬಂದಾಗ ಹೋಗ್ತೀವಿ. ನಂಜುಂಡ ಹುಡುಗರು ಕೂಡಿಸ್ಕೊತೀನಿ, ಅವರ ಎತ್ತಿನ ಮುಂದ್ಗಡೆ ಎಲ್ಲರೂ ಚೆನ್ನಾಗಿ ಅವ್ರಿಗೆ ಅಭ್ಯಾಸ ಐತಿ, ಅವ್ರನ್ನ ಹೊಡೆಯಕ್ಕಾರು ಬಿಡೋದು. ಗೊತ್ತಾಯ್ತು. ಸರ್ಕಾರನೇ ಎತ್ತಿನ ಯೋಜನೆಗೆ ಉದ್ಘಾಟನೆಗೊಳಿಸಿ ಮಹಾತ್ಮಾಕಾಂಕ್ಷೆಯ ಸರ್ಕಾರದ ಯೋಜನೆ ನೋಡಯ್ಯ, ಒಂದು ನಿಮಿಷ ಹೇಳ್ತೀನಿ. ಈಗ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಮಾತಾಡೋದು ಇನ್ನೂ ಐತೆ ಕಡೆಯ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, 3 ತಿಂಗಳು ಸುಮ್ಮನೆ ಏನೇನೈತೆ ಒಂದೊಂದಾಗಿ ಹೇಳೋಣ. ಈಗ ಫಸ್ಟು ನಮಗೆ ಇದು ಎತ್ತು ಹೊಳೆ ಆಮೇಲೆ ನೋಡ್ಕೊಳ್ಳೋಣ, ಅದೆಲ್ಲೆಲ್ಲಿ ನಡೀತದೆ ನೋಡೋಣ. ಎತ್ತು ಹೊಳೆ ಎಲ್ಲ ನನಗೆ ಬೇಕಾಗಿರೋದು ಫಸ್ಟ್ ಪ್ರಿಯಾರಿಟಿ. ಮಕ್ಕಳಿಗೆ ಹಳ್ಳಿ ಮಕ್ಕಳು ಉಳಿಸಿ, ನಮ್ಮ ಲೆಕ್ಚರರ್ಸ್ ಹಾಕಿ, ಪಾರ್ಟ್ ಟೈಮ್ ಮಾರು ಹಾಕಿ, ಕಾಯಂ ಮಾರು ಹಾಕಿ, ಅಟೆಂಡರ್ಗಳು ಹಾಕಿ ಕಸ ಗುಡಿಸಿ. ಅಲ್ಲಿ ಕಸ ಗುಡಿಸೋರ ಪರಿಸ್ಥಿತಿ ಏನಾಗಬೇಕ್ರಿ? ಬಾತ್ರೂಮ್ ತೊಳೆಯೋರಿಲ್ಲ, ಕಸ ಗುಡಿಸೋರಿಲ್ಲ. ನಾನು ಗಂಧದ ಕೋಟೆ ಒಳಗೆ 20 ಕೋಟಿ ಕೊಟ್ಟೆ. 10-20 ಇದಕ್ಕೆ ಮಹಿಳಾ ಕಾಲೇಜ್ಗೆ, ಫಸ್ಟ್ ಏಡ್ ಕಾಲೇಜ್ಗೆ, ಅಲ್ಲೊಂದು 5 ಹಾಸ್ಟ್ಲು ಮಾಡಬೇಕು ಅಂತ ಮಾಡಿದ್ದೆ. ಅಲ್ಲೇ ಹಾಸ್ಟ್ಲು, ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಎಲ್ಲ. ಏನು ಮಾಡೋಣ? ನನಗೆ ಗೊತ್ತಿಲ್ಲಪ್ಪ, ಎತ್ತು ಹೊಳೆ ಎಲ್ಲೈತೆ ಗೊತ್ತಿಲ್ಲ. ನೋಡಬೇಕೆಂದ್ರೆ ಆ ಎತ್ತು ಹೊಳೆ ಏನೇನಾಗುತ್ತೆ, ಎಲ್ಲೆಲ್ಲಿ ಗಾಡಿ ಆ ಎತ್ತು ಹೊಳೆ ನೀನು ಹೇಳ್ಬೇಕಪ್ಪ ಅದೇನು ಅಂತ. ಈಗ ನಮ್ಮ ಹತ್ರ ಹಳೆ ಎತ್ತಿನ ಗಾಡಿ ಇತ್ತು, ಈಗ ಎತ್ತಿನ ಗಾಡಿ ಇಲ್ಲ. ಅದಕ್ಕೆ ಹುಡುಕ್ತಾ ಇದ್ದೀನಿ, ಅಲ್ಲಿ ಹೋಗಿ ನೋಡ್ಕೆ ಬರಲ್ಲ ಎತ್ತಿನ ಗಾಡಿ ಅಂತ ಹೇಳಿ. ಟೈಮ್ ಬಂದಾಗ ಹೋಗ್ತೀವಿ. ನಂಜುಂಡ ಹುಡುಗರು ಕೂಡಿಸ್ಕೊತೀನಿ, ಅವರ ಎತ್ತಿನ ಮುಂದ್ಗಡೆ ಎಲ್ಲರೂ ಚೆನ್ನಾಗಿ ಅವ್ರಿಗೆ ಅಭ್ಯಾಸ ಐತಿ, ಅವ್ರನ್ನ ಹೊಡೆಯಕ್ಕಾರು ಬಿಡೋದು. ಗೊತ್ತಾಯ್ತು. ಸರ್ಕಾರನೇ ಎತ್ತಿನ ಯೋಜನೆಗೆ ಉದ್ಘಾಟನೆಗೊಳಿಸಿ ಮಹಾತ್ಮಾಕಾಂಕ್ಷೆಯ ಸರ್ಕಾರದ ಯೋಜನೆ ನೋಡಯ್ಯ, ಒಂದು ನಿಮಿಷ ಹೇಳ್ತೀನಿ. ಈಗ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಮಾತಾಡೋದು ಇನ್ನೂ ಐತೆ ಕಡೆಯ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, 3 ತಿಂಗಳು ಸುಮ್ಮನೆ ಏನೇನೈತೆ ಒಂದೊಂದಾಗಿ ಹೇಳೋಣ. ಈಗ ಫಸ್ಟು ನಮಗೆ ಇದು ಎತ್ತು ಹೊಳೆ ಆಮೇಲೆ ನೋಡ್ಕೊಳ್ಳೋಣ, ಅದೆಲ್ಲೆಲ್ಲಿ ನಡೀತದೆ ನೋಡೋಣ. ಎತ್ತು ಹೊಳೆ ಎಲ್ಲ ನನಗೆ ಬೇಕಾಗಿರೋದು ಫಸ್ಟ್ ಪ್ರಿಯಾರಿಟಿ. ಮಕ್ಕಳಿಗೆ ಹಳ್ಳಿ ಮಕ್ಕಳು ಉಳಿಸಿ, ನಮ್ಮ ಲೆಕ್ಚರರ್ಸ್ ಹಾಕಿ, ಪಾರ್ಟ್ ಟೈಮ್ ಮಾರು ಹಾಕಿ, ಕಾಯಂ ಮಾರು ಹಾಕಿ, ಅಟೆಂಡರ್ಗಳು ಹಾಕಿ ಕಸ ಗುಡಿಸಿ. ಅಲ್ಲಿ ಕಸ ಗುಡಿಸೋರ ಪರಿಸ್ಥಿತಿ ಏನಾಗಬೇಕ್ರಿ? ಬಾತ್ರೂಮ್ ತೊಳೆಯೋರಿಲ್ಲ, ಕಸ ಗುಡಿಸೋರಿಲ್ಲ. ನಾನು ಗಂಧದ ಕೋಟೆ ಒಳಗೆ 20 ಕೋಟಿ ಕೊಟ್ಟೆ. 10-20 ಇದಕ್ಕೆ ಮಹಿಳಾ ಕಾಲೇಜ್ಗೆ, ಫಸ್ಟ್ ಏಡ್ ಕಾಲೇಜ್ಗೆ, ಅಲ್ಲೊಂದು 5 ಹಾಸ್ಟ್ಲು ಮಾಡಬೇಕು ಅಂತ ಮಾಡಿದ್ದೆ. ಅಲ್ಲೇ ಹಾಸ್ಟ್ಲು, ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಎಲ್ಲ. ಏನು ಮಾಡೋಣ?